ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕೋಡಿಗಲ್ನಲ್ಲಿ ಅದ್ಧೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ. ಚಿಂತಾಮಣಿ ತಾಲೂಕಿನ ಕಡದನಮರಿ ಪಂಚಾಯತ್ಗೆ ಸೇರಿದ ಕೋಡಿಗಲ್ ಗ್ರಾಮದಲ್ಲಿ ಒಕ್ಕಲಿಗ ಕುಲಬಾಂಧವರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಂದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಅದ್ಧೂರಿಯಾಗಿ ಆಚರಿಸಿದರು. ಕೆಂಪೇಗೌಡರ ಭಾವಚಿತ್ರಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆ ನಡೆಸಲಾಯಿತು. ಗ್ರಾಮದ ಯುವಕರು ಹಿರಿಯರು ಪಾಲ್ಗೊಂಡಿದ್ದರು. ರಂಗು ರಂಗಿನ ಪಟಾಕಿಗಳು ಆಕಾಶದಲ್ಲಿ ಚಿತ್ತಾರ ಮೂಡಿಸಿದವು. ಕೆಂಪೇಗೌಡರ ಜಯಂತಿ ಅಂಗವಾಗಿ ಭೋಜನ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕೆಂಪೇಗೌಡರ ಬಗ್ಗೆ ಶಿಕ್ಷಕರಾದ KN ವಸಂತರೆಡ್ಡಿರವರು ಮಾತನಾಡಿ, ಕೆಂಪೇಗೌಡರು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದರೂ ಎಲ್ಲ ಸಮುದಾಯಗಳ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಕುಂಬಾರಪೇಟೆ, ಅರಳೆಪೇಟೆ, ಗಾಣಿಗರಪೇಟೆ, ಮಂಡಿಪೇಟೆ, ಬಳೆಪೇಟೆ, ತರಗುಪೇಟೆ, ಉಪ್ಪಾರಪೇಟೆ, ಸುಲ್ತಾನ್ಪೇಟೆ ಎಂದು ನಾಮಕರಣ ಮಾಡಿರೋದೇ ಸಾಕ್ಷಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೋಡಿಗಲ್ ಕೆಂಪೇಗೌಡರ ಯುವಕರ ಬಳಗದವರು DJ ಶಬ್ದಕ್ಕೆ ಕುಣಿದು ಕುಪ್ಪಳಿಸಿದರು. ಕೋಡಿಗಲ್ ಪಕ್ಕದ ಸೀಮಲಗುಟ್ಟವರೆಗೂ ಮೆರವಣಿಗೆ ಮೂಲಕ ಸಾಗಿ ತದನಂತರ ವಾಪಸ್ಸಾದರು.
ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ತಿಳಿಸಿ. ಸಾರ್ವಜನಿಕ ಹಿತದೃಷ್ಟಿಯಿಂದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನು ಇವತ್ತು ಚಿಂತಾಮಣಿ ತಾಲೂಕಿನ ಕಡದಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಡಗಲ್ ಗ್ರಾಮದ ಸುತ್ತಮುತ್ತಲಿರುವಂತಹ ಒಕ್ಕಲು ಹಾಗೂ ಎಲ್ಲ ಕುಲಬಾಂಧವರು ಸೇರಿ ಇವತ್ತು ಕೊಡಗಲ್ ಗ್ರಾಮದಲ್ಲಿ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾಡಪ್ರಭುಗಳು ಏನು ಇವತ್ತು ಬೆಂಗಳೂರನ್ನು ಕಟ್ಟುವ ಸಂದರ್ಭದಲ್ಲಿ ಯಾವುದೇ ಜಾತಿಯನ್ನು ಗಮನಿಸ್ತೀರಾ ಇವತ್ತು ಎಲ್ಲ ಜಾತಿಗಳು ಕಸುಬುಗಳ ಆಧಾರದ ಮೇಲೆ ಇವತ್ತು ಬಲೆ ಮಾರೋರಿಗೆ ಬಲೆಗಾರರ ಒಂದು ಪೇಟೆ ಮತ್ತು ಕುಂಬಾರರು ಮಾಡುವಂಥ ಕುಂಬಾರರ ಪೇಟೆ ಇವತ್ತು ಎಲ್ಲ ಕಸುಬುಗಳನ್ನು ಒಳಗೊಂಡಂತೆ ಇವತ್ತು ಮುಂದೆ ದೂರದೃಷ್ಟಿಯಲ್ಲಿರುವಂತಹ ಒಂದು ಬೆಂಗಳೂರು ನಗರವನ್ನು ಇವತ್ತು ಕಟ್ಟುವುದಕ್ಕೆ ಕಾರಣಭೂತರಾದಂತಹ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇವತ್ತು ನಾವೆಲ್ಲರೂ ಕೂಡ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಇವತ್ತು ಕೊಡಗಲ್ ಗ್ರಾಮದಲ್ಲಿ ಆಚರಣೆ ಮಾಡ್ತಿರೋದು ಇಡೀ ಒಂದು ಗ್ರಾಮ ಪಂಚಾಯತಿಗೆ ಮತ್ತು ತಾಲೂಕಿಗೆ ಹೆಮ್ಮೆಯ ವಿಚಾರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾಡಪ್ರಭು ಕೆಂಪೇಗೌಡರು ಕೇವಲ ಒಕ್ಕಲಿಗರು ಮಾತ್ರ ಸೀಮಿತವಾಗಿಲ್ಲ. ಯಾಕಂದರೆ ಇವತ್ತು ಒಕ್ಕಲಿಗರು ಅಂದರೆ ಒಂದು ಜಾತಿ ಅಲ್ಲ, ಅದು ವ್ಯವಸಾಯ ಮಾಡೋರು ಎಲ್ಲರೂ ಕೂಡ ಒಕ್ಕಲರೇ, ಯಾವುದೇ ಜಾತಿ ಇಲ್ಲ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಜಾತ್ಯತೀತವಾಗಿ ಇವತ್ತು ಸರ್ಕಾರವೂ ಕೂಡ ಇವತ್ತು ಈ ಒಂದು ಜಯಂತಿ ಮಾಡುವ ಉದ್ದೇಶ ಕೆಂಪೇಗೌಡರು ಇವತ್ತು ಒಕ್ಕಲಿಗ ಜಾತಿಗಳು ಹುಟ್ಟಿರ್ಬೋದು, ಆದರೆ ಜಾತಿಗೆ ಸೀಮಿತವಾಗಿಲ್ಲ. ಆದ್ದರಿಂದ ಊರುಗಳಲ್ಲೂ ಕೂಡ ಇವತ್ತು ಗ್ರಾಮ ಪಂಚಾಯತಿ ಮಾಡ್ತಾ ಇರುವಂಥ ಒಂದು ಉದ್ದೇಶ ಗ್ರಾಮಗಳಲ್ಲಿರುವಂಥ ಎಲ್ಲರೂ ಕೂಡ ಆ ಒಂದು ಜಯಂತಿಗಳನ್ನ ಮಾಡೋ ಸಂದರ್ಭದಲ್ಲಿ ಜಾತಿಗೆ ಸೀಮಿತ ಆಗಬಾರ್ದು. ಯಾಕಂದರೆ ಒಂದು ಊರು ಇರೋದ್ರೆ ಎಲ್ಲರೂ ಇರಬೇಕು. ಇವತ್ತು ಒಕ್ಕಲಿಗರು ಅಂದಾಗ ವ್ಯವಸಾಯ ಮಾಡಬೇಕಾದ್ರೆ ಕೂಲಿ ಕಾರ್ಮಿಕರು ಬೇಕು, ಅದೇ ಥರ ಎಲ್ಲ ಜಾತಿಯವರು ಬೇಕು. ಇವತ್ತು ಅಂಬೇಡ್ಕರ್ ಜಯಂತಿ ಮಾಡೋ ಸಂದರ್ಭದಲ್ಲಿ ಅಂಬೇಡ್ಕರು ಕೆಲ ಜಾತಿಯಲ್ಲಿ ಹುಟ್ಟಿರ್ಬೋದು ಅವತ್ತು, ಆದರೆ ಅವರು ಮಾಡಿರುವಂಥ ಸಂವಿಧಾನ ಎಲ್ಲರೂ ಅನ್ವಯ ಆಗ್ತದೆ. ಅದೇ ರೀತಿ ಇವತ್ತು ವಾಲ್ಮೀಕಿ ಜಯಂತಿ ಮಾಡ್ತಾರೆ ನಾಯಕರು. ಆ ವಾಲ್ಮೀಕಿ ಜಯಂತಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋ ಸಂದರ್ಭದಲ್ಲಿ ಇವತ್ತು ರಾಮನ ಬಗ್ಗೆ ನಾವು ಪೂಜೆ ಮಾಡ್ತೀವಿ. ಆ ರಾಮನು ಇವತ್ತು ನಮಗೆ ಇರಬೇಕು. ನಮಗೆಲ್ಲರಿಗೂ ಗೊತ್ತಿರುವಂಥ ಯಾವುದಂದರೆ ವಾಲ್ಮೀಕಿ, ಇದು ರಾಮಾಯಣ ಮಹಾಭಾರತವನ್ನು ಬರೆದವರು ಯಾರು? ವಾಲ್ಮೀಕಿ. ಆದ್ದರಿಂದ ಈ ಜಯಂತಿ ಮಾಡುವ ಉದ್ದೇಶ ಯಾವುದೇ ಜಾತಿಗೆ ಸೀಮಿತ ಅಲ್ಲ, ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬದುಕುವ ರೀತಿಯಲ್ಲಿ ಇವತ್ತು ಜಯಂತಿಗಳು ಮಾಡ್ತಾಯಿದ್ವಿ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಕೂಡ ಕೊಡಗಲ್ ಗ್ರಾಮದಲ್ಲಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತ ಎಲ್ಲ ಜಾತಿಯರು ಸೇರಿ ಇವತ್ತು ಮಾಡ್ತಾಯಿದ್ವಿ. ಆ ಒಂದು ನೆಲೆಯಲ್ಲಿ ಇಲ್ಲಿ ಸೇರಿರುವಂತಹ ಎಲ್ಲ ಪಕ್ಷದವ್ರಿಗೂ ಎಲ್ಲ ಜಾತಿಯವರು ಕೂಡ ಈ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯವನ್ನು ಕೇಳ್ತಾ ಎಲ್ಲರೂ ಕೂಡ ಅದೇ ರೀತಿ ಏನು ಇವತ್ತು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಬೆಂಗಳೂರು ನಿರ್ಮಾಣ ಮಾಡಿರುವ ಕೆಂಪೇಗೌಡರು ನಮಗೆಲ್ಲರಿಗೂ ಮಾದರಿ ಅಂತ ಹೇಳ್ತಾ ಕೆಂಪೇಗೌಡರ ಜಯಂತಿ ಎಲ್ಲ ಶುಭಾಶಯಗಳು ತೋರಿಸ್ತಾ ಇದ್ದಾರೆ.